ಸಂಗಣ್ಣನ ಜೊತೆಗೆ ಇನ್ನೊಂದರ ಜೊತೆ ಬೆಳೆದು ಬಂದಂಥ ವಾತಾವರಣದ ಅಂದಿನ ವಾತಾವರಣಕ್ಕೆ ಇವತ್ತಿನ ವಾತಾವರಣ ಕಂಪೇರ್ ಮಾಡಿ ಇವತ್ತೊಂದು ಕುಟುಂಬದಪ್ಪ ಅನ್ನುವಂಗೆ ಆಗಿ ಹೋಗ್ಬಿಟ್ಟದ ಕಾಂಗ್ರೆಸ್. ಅವ್ರು ಬೇಕಾದವರು ಅಧ್ಯಕ್ಷರಾಗ್ತಾರೆ, ಅವ್ರು ಹೇಳಿದಂಗೆ ಕೇಳುವಂಥವ್ರು ಪೇಯ್ಡ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ, ಅವರು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಗಮನಿಸಿದಾಗ ಕಾಂಗ್ರೆಸ್ನಲ್ಲೇ ಭಿನ್ನ ಮತ ಅನ್ನುವಂಥದ್ದು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ನಡೆದದ. ಬಟ್ ಇವತ್ತು ಭಿನ್ನ ಮತ ಮುಂದಿನ ಯಾವ ರೂಪ ತೊಗೊಳ್ಬಹುದು ಅನ್ನೋ ಸಹಿತ ಅಷ್ಟೇ ಇಲ್ಲೇ ಗಮನಿಸಬೇಕಾಗಿದೆ. ಜೊತೆಗೆ BJPಯಲ್ಲೂ ಸಹಿತ ಅದೇ ಪರಿಸ್ಥಿತಿ ಅದಂತ ಇವತ್ತು ನಾವು ಹೇಳಬೇಕಾಗಿದೆ. ನೋಡಿರಿ, ಇವತ್ತು ಪರಿವಾರವಾದ ಕುಟುಂಬವಾದ ಅಂತೇನೋ ಒಂದು ಆರೋಪ ಇವತ್ತು ಎಲ್ಲರ ಮೇಲೆ ಮಾಡುವಂಥದ್ದಾಗಿದೆ. BJP ಇರೋದ, ಕಾಂಗ್ರೆಸ್ ಇರೋದ. ಕಾಂಗ್ರೆಸ್ ಸ್ವತಃ ಇವತ್ತಿನ ರಾಹುಲ್ ಗಾಂಧಿಯವರ ಕುಟುಂಬ ರಾಜಕಾರಣದ ಒಂದು ದೊಡ್ಡ ಸಂಕೇತ ಇದ್ದಾರೆ. ಅದೂ ಇವತ್ತು ಒಂದು ರಾಜಕೀಯದ ಒಂದು ಭಾಗ ಆದಂಗೆ ಆಗಿ ಹೋಗಿಬಿಟ್ಟದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಅವ್ರು ಇರಲಿ, ಅದ್ರಾಗ ಅರ್ಥ ಇರಬಾರದು ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಅದು ತಪ್ಪಂತೂ ಹೇಳದೇ ಇರೋದಿಲ್ಲ. ತಪ್ಪು ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಹಿಂದಿನ ಸಂತತಿ ಏನು ರಾಜಕಾರಣ ಅದಲ್ಲ ಅದು ಹೋಗಬೇಕಾದ ಯೋಗ್ಯರಿಗೆ ಬರುವಂಥದ್ದು ಆಗಬೇಕು. ಆದರೆ ಇಲ್ಲಿ ಅಧಿಕಾರ ಇರೋದರಿಂದ ತಮ್ಮ ಮಕ್ಕಳು ಯೋಗ್ಯರು ಬಿಂಬಿಸುವಂಥ ಪ್ರಯತ್ನ ಮಾಡಿ ತೊಗೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ನೆಲೆಯಲ್ಲಿ ಇವತ್ತು ರಮೇಶ್ ಕುಡಿಚಿಯವರು ಇತ್ಯಂಥ ಪ್ರಶ್ನೆಗಳು ಮಾತ್ರ ಇವು ಒಂದು ರೀತಿ ನಾವು ತಮ್ಮ ನೋಡ್ರಿ ಇವತ್ತು ಹಿತಾಸಕ್ತಿ ಕೆಟ್ಟು ಬಿದ್ದದ ರಮೇಶ್ ಕುಡಿಚಿಯವರಿಗೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಸಹಜದ ಯಾವಾಗ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತದೋ ನಾವು ಗೆದ್ದು ನಿಲ್ತಾರೆ. ಕತ್ತೆಯವ್ರು ಎದ್ದು ನಿಂತರು ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತದಪ್ಪ, ಇನ್ನು ಹುಕ್ಕೇರಿ ಕೈ ಜಾರಿ ಹೋಗ್ತದೆ ಅಂತೇಳಿ ಅದೇ ಕಾಲಕ್ಕೆ ಇದಕ್ಕೆ ಗೊತ್ತು ಮಾಡಿದಂಥ ಮತ್ತು ಇನ್ನೊಂದು ಮಾತನ್ನು ಭಾಳ ಒಂದು ಆಬ್ಜೆಕ್ಟ್